ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ರುಚಿಕರವಾಗಿರುವಂಥ ಒಂದು ಸ್ಪೆಷಲ್ ಉಪ್ಪಿನಕಾಯಿನ ನಾನು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈ ಉಪ್ಪಿನಕಾಯಿ ನೀವೊಮ್ಮೆ ಖಂಡಿತ ಮಾಡಿ ನೋಡಿ. ಇವಾಗ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಸ್ಪೆಷಲ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ. ನೋಡಿ ಫ್ರೆಂಡ್ಸ್, ಇವಾಗಂತೂ ಎಲ್ಲ ಸೀಸನ್ನಲ್ಲೂ ಬೆಟ್ಟದ ನೆಲ್ಲಿಕಾಯಿ ಸಿಗುತ್ತೆ. ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿ ಉಪಯೋಗಿಸ್ಕೊಂಡು ನಾನೊಂದು ರುಚಿಕರವಾಗಿರುವಂಥ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನೋಡಿ, ನಾನಿವತ್ತು ನೆಲ್ಲಿಕಾಯಿ ತೋರಿಸ್ತಾ ಇದ್ದೀನಲ್ವ, ಬೆಟ್ಟದ ನೆಲ್ಲಿಕಾಯಿ. ಇದರಿಂದ ರುಚಿಕರವಾದ ಉಪ್ಪಿನಕಾಯಿ ಮಾಡೋದನ್ನು ನಾನು ತೋರಿಸ್ತೀನಿ. ಹವ್ಯಕ ಬ್ರಾಹ್ಮಣರ ಶೈಲಿಯ ನೆಲ್ಲಿಕಾಯಿ ಉಪ್ಪಿನಕಾಯಿ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಈ ನೆಲ್ಲಿಕಾಯಿನಲ್ಲಿ ಹೇಗೆ ಉಪ್ಪಿನಕಾಯಿ ಮಾಡೋದು ಅಂತ ನೋಡಿಬಿಡೋಣವಾ. ನೋಡಿ, ಫಸ್ಟು ಈ ನೆಲ್ಲಿಕಾಯಿಗೆ ಇದು ಮುಳುಗೋವಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಇದನ್ನು ನಾನು ಬೇಯೋದಕ್ಕೆ ಇಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ನೋಡಿ, ನೆಲ್ಲಿಕಾಯೆಲ್ಲ ಚೆನ್ನಾಗಿ ಬೆಂದಿದೆ. ಕೆಲವೊಂದು ನೆಲ್ಲಿಕಾಯಿ ಓಪನ್ ಆಗಿದೆ. ಇಷ್ಟಾದರೆ ಸಾಕು. ನಾನು ಇವಾಗ ನೋಡಿ, ಓಪನ್ ಆಗಿರೋದು ಕಾಣಿಸ್ತಾ ಇದೆ ಅನ್ಕೋತಾ ಇದ್ದೀನಿ ನಿಮಗೆ. ಕರೆಕ್ಟಾಗಿ ಬೆಂದು ರೆಡಿ ಇದೆ ಫ್ರೆಂಡ್ಸ್. ಇವಾಗ ಇದನ್ನು ಆಫ್ ಮಾಡೋಣ. ಫ್ರೆಂಡ್ಸ್, ಇವಾಗ ಒಂದು ಬಿಳಿ ಬಟ್ಟೆನ ನೆಲಕ್ಕೆ ಹಾಕ್ಕೊಂಡಿದ್ದೀನಿ ನಾನು. ನಂತರ ಈ ನೆಲ್ಲಿಕಾಯಿ ಏನು ಬೇಯಿಸಿದ್ದಿರತ್ತಲ್ಲ ಅದನ್ನೆಲ್ಲ ಹೀಗೆ ಬಟ್ಟೆ ಮೇಲೆ ಹಾಕ್ತಾಯಿದ್ದೀನಿ. ಅಂದರೆ ಈ ನೀರಿನ ಅಂಶ ಏನಿರುತ್ತೆ ಪೂರ್ತಿಯಾಗಿ ಹೋಗಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಒಂದೊಂದಾಗಿ ಬಿಡಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕೆಲವೊಂದು ನೆಲ್ಲಿಕಾಯಿಗಳು ಆಲ್ರೆಡಿ ಈ ಥರ ಬಿಟ್ಕೊಂಡಿದೆ. ನೋಡಿ, ಈ ಸೈಜಲ್ಲಿ ನಾವು ಸ್ವಲ್ಪ ತಣ್ಣಗಾದ್ಮೇಲೆ ನೀಟಾಗಿ ಪೀಸ್ ಆಗದೆ ಇರೋ ರೀತಿ ಬಿಡಿಸ್ಕೋಬೇಕು. ತುಂಬ ಬಿಸಿ ಇದೆ, ಅದಕ್ಕಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ನೋಡಿ, ಸ್ವಲ್ಪ ತಣ್ಣಗಾಗಿದೆ. ಇವಾಗ ನಿಧಾನಕ್ಕೆ ಹೀಗೆ ಬಿಡಿಸಿದ್ರೆ ಬಂದ್ಬಿಡತ್ತೆ. ಕೈಯಲ್ಲೇ ಆರಾಮಾಗಿ ಬಿಡಿಸ್ಬೋದು. ಇದೇ ರೀತಿಯಾಗಿ ನಾನು ಅಷ್ಟು ನೆಲ್ಲಿಕಾಯಿಲು ಹೋಳುಗಳನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಹೋಳುಗಳನ್ನೆಲ್ಲ ಬಿಡಿಸಿ ರೆಡಿಯಾಗಿದೆ. ಇವಾಗ ಇದು ಪೂರ್ತಿ ನೀರಿನ ಅಂಶ ಚೆನ್ನಾಗಿ ಆರಬೇಕು. ಅಲ್ಲಿವರೆಗೆ ನಾನು ಹೀಗೆ ಒಣಗಿಸಿ ಇಟ್ಟಿರ್ತೀನಿ. ನೋಡಿ ಫ್ರೆಂಡ್ಸ್, ನಾನಿವಾಗ ನೆಲ್ಲಿಕಾಯಿ ಬೇಯಿಸಿರೋ ನೀರನ್ನ 2 ಕಪ್ ಆಗೋಷ್ಟು
ತೊಗೊಂಡಿದ್ದೀನಿ. 2 ಕಪ್ ನೀರಿಗೆ ಈಗ 3/4 ಕಪ್ ಆಗುವಷ್ಟು ಈ ಬೌಲಲ್ಲಿ 3/4 ಬೌಲು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಇವಾಗ ಉಪ್ಪೆಲ್ಲ ಚೆನ್ನಾಗಿ ಕರಗಿ ಚೆನ್ನಾಗಿ ಕುದಿ ಬರಬೇಕು. ಅಂದರೆ ಉಪ್ಪು ಚೆನ್ನಾಗಿ ಕರಗಿದಾಗ ಈ ನೀರು ಸ್ವಲ್ಪ ತಿಕ್ನೆಸ್ಸು ಜಾಸ್ತಿ ಆಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಕರಗಿಸಿ ಸ್ವಲ್ಪ ತಣ್ಣಗಾಗೋವರೆಗೆ ಚೆನ್ನಾಗಿ ಕುದಿ ಬರಲಿ ಹಾಗೆ ಇಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಬಾಣಲೆನ ತಗೊಂಡು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಆಗಿದೆ ಇವಾಗ ನೋಡಿ. ಇದಕ್ಕೆ 1/4 ಕಪ್ ಆಗುವಷ್ಟು ಸಾಸಿವೆ ಕಾಳನ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟು 2 ದೊಡ್ಡ ಚಮಚ ಆಗುವಷ್ಟು ಜೀರಿಗೆನ ಹಾಕಿದ್ದೀನಿ. ನೆಕ್ಸ್ಟು ಕಾಳು ಮೆಣಸನ್ನ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಘಮ ಘಮ ಅಂತ ಪರಿಮಳ ಬರಬೇಕು ಮತ್ತು ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಯುತ್ತೆ, ಅಲ್ಲಿವರೆಗೆ ಚೆನ್ನಾಗಿ ಹುರ್ಕೋಬೇಕು ನೋಡಿ. ಇವಾಗ ಸಾಸಿವೆ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಮತ್ತು ಸಾಸಿವೆ ಜೀರಿಗೆ ಎಲ್ಲ ಪರಿಮಳ ಘಮ್ ಅಂತ ಬರ್ತಾ ಇದೆ. ಇವಾಗ ಹುರಿದಿರೋದೆಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಬಂದಿದೆ ಜೀರಿಗೆ ಎಲ್ಲ, ನಿಮಗೆ ಗೊತ್ತಾಗತ್ತೆ. ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಸೇಮ್ ಅದೇ ಬಾಣಲೆಗೆ ನಾನು ಒಂದು ದೊಡ್ಡ ಚಮಚ ಆಗುವಷ್ಟು 2 ಚಮಚ ಮೆಂತ್ಯ ಕಾಳುಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೆ ಚೆನ್ನಾಗಿ ಹುರಿಬೇಕಾಗತ್ತೆ ಫ್ರೆಂಡ್ಸ್ ನೋಡಿ. ಇವಾಗ ಮೆಂತ್ಯ ಕಲರ್ ಸಹ ಚೇಂಜ್ ಆಗಿದೆ, ಘಮ್ ಅಂತ ಪರಿಮಳ ಸಹ ಬರ್ತಾ ಇದೆ ನೋಡಿ. ಇವಾಗ ಇದೆಲ್ಲವನ್ನು ಸ್ವಲ್ಪ 1/4 ಗಂಟೆ ಹೊತ್ತು ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗೆ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಫುಲ್ಲು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ. ಉಪ್ಪು ನೀರು ತಣ್ಣಗಾಗಿದೆ. ಇವಾಗ ರೆಡಿ ಮಾಡ್ಕೊಂಡಿರೋ ಮಸಾಲ ಪೌಡರ್ನ ಹಾಕ್ತಾಯಿದ್ದೀನಿ ನೋಡಿ. ಮಸಾಲ ಪೌಡರ್ನ ಹಾಕಿಬಿಟ್ಟು ನೆಕ್ಸ್ಟು ನಾನು 1 ಕಪ್ ಆಗುವಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ನೋಡಿ ಕೈಯಲ್ಲೇ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೌಟಲ್ಲೆಲ್ಲ ಮಿಕ್ಸ್ ಮಾಡಿದರೆ ಇದು ಗಂಟು ಉಳಿದು ಬಿಡತ್ತೆ. ಹಾಗಾಗಿ ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಹಾಕಿರೋ ಒಗ್ಗರಣೆ ಜೊತೆಗೆ ಉಪ್ಪಿನಕಾಯಿದು ಪರಿಮಳ ಸಹ ಘಮ್ ಅಂತ ಬರ್ತಾ ಇದೆ. ತುಂಬ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ಈ ನೆಲ್ಲಿಕಾಯಿ ಉಪ್ಪಿನಕಾಯಿ. ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಹಾಗೆ ತಕ್ಷಣಕ್ಕೆ ತಿನ್ನೋದಕ್ಕೆ ಆಗಲ್ಲ, ಒಂದು 15 ದಿವಸ ಆದರೂ ಹಾಗೆ ಒಂದು ಗಾಜಿನ ಬಾಟ್ಲಲ್ಲಿ ತುಂಬಿ ಇಡಬೇಕಾಗತ್ತೆ. ಒಂದು 15 ದಿವಸ ಬಿಟ್ಟರೆ ಇದು ಉಪ್ಪು ಹುಳಿ ಖಾರ ಎಲ್ಲ ಹೋಳುಗಳ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಫ್ರೆಂಡ್ಸ್. ಆವಾಗ ತುಂಬ ಟೇಸ್ಟಾಗಿರುತ್ತೆ. ಇನ್ನೊಮ್ಮೆ ಬೇಕಿದ್ದರೆ ಮತ್ತೆ ನೀವು
ಒಗ್ಗರಣೆನ ಹಾಕ್ಕೋಬೋದು, ಸ್ವಲ್ಪನೇ ತೆಕ್ಕೊಂಡು ಸಹ ಮಾಡ್ಕೋಬೋದು. ಅದು ಸಹ ಇನ್ನೊಂದು ಹೊಸ ರೀತಿಯ ಟೇಸ್ಟನ್ನು ಕೊಡುತ್ತೆ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ರುಚಿಕರವಾದ ಉಪ್ಪಿನಕಾಯಿ ನೆಲ್ಲಿಕಾಯಿದು ಮಾಡೋ ವಿಧಾನ ಗೊತ್ತಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.